ಮಧ್ಯಂತರ ಚುನಾವಣೆ ನಡೆಯುತ್ತಾ? ವಿಜಯ್ ದಳಪತಿ ಸಿಎಂ ಆಗಿ ಬರೀ 1 ತಿಂಗಳು 19 ದಿನಗಳಷ್ಟೇ ಮುಗಿದಿರೋದು. ದಳಪತಿ ಈಗಾಗಲೇ ತಮಿಳುನಾಡು ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿ ಅನೇಕ ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದಾರೆ, ಕೆಲವು ಸುಧಾರಣೆಗಳನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವಾಗ ಯಾಕೆ ಮಧ್ಯಂತರ ಚುನಾವಣೆ ಮಾತು ಅಂತೀರಾ? ಈ ಮಧ್ಯಂತರ ಚುನಾವಣೆಯ ಬಗ್ಗೆ ಮಾತಾಡಿದ್ದು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಡಿಎಂಕೆ ಪಕ್ಷದ ವರಿಷ್ಠ ಎಂಕೆ ಸ್ಟಾಲಿನ್. ಟಿವಿಕೆ ಸರ್ಕಾರ 5 ವರ್ಷ ಆಡಳಿತ ಕಂಪ್ಲೀಟ್ ಮಾಡೋದು ಡೌಟ್, ಹೀಗಾಗಿ ತಮಿಳುನಾಡಿನಲ್ಲಿ ಯಾವಾಗ ಬೇಕಿದ್ರೂ ಎಲೆಕ್ಷನ್ ಆಗಬಹುದು ಅಂತ ಹೇಳಿದ್ದಾರೆ. ನಟ ಕಮ್ ರಾಜಕಾರಣಿ ವಿಜಯ್ ದಳಪತಿ ತಮಿಳಿಗ ವೆಟ್ರಿ ಕಳಗಂ ನೇತೃತ್ವದ ಸರ್ಕಾರದ ಸ್ಥಿರತೆಯನ್ನ ಡಿಎಂಕೆ ಅಧ್ಯಕ್ಷ ಎಂಕೆ ಸ್ಟಾಲಿನ್ ಪ್ರಶ್ನೆ ಮಾಡಿದ್ದಾರೆ. ಈ ಸರ್ಕಾರ 5 ವರ್ಷಗಳ ಪೂರ್ಣಾವಧಿಯನ್ನ ಕಂಪ್ಲೀಟ್ ಮಾಡದೇ ಇರಬಹುದು, ಹೀಗಾಗಿ ಯಾವುದೇ ಟೈಮ್ನಲ್ಲಿ ಮಧ್ಯಂತರ ಚುನಾವಣೆ ನಡೆಯುತ್ತೆ, ಸೊ ಚುನಾವಣೆಗೆ ಸಿದ್ಧರಾಗುವಂತೆ ಪಕ್ಷದ ಕಾರ್ಯಕರ್ತರಿಗೆ ಸಹಾಯ ಮಾಡಿದ್ದಾರೆ. ಚೆನ್ನೈನ ವನಗರಂನಲ್ಲಿರೋ ಶ್ರೀವಾರು ಮದುವೆ ಸಭಾಂಗಣದಲ್ಲಿ ನಡೆದ ಡಿಎಂಕೆ ಸದಸ್ಯತ್ವ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸ್ಟಾಲಿನ್ ಇಂಥದ್ದೊಂದು ಬಾಂಬ್ ಸಿಡಿಸಿದ್ದಾರೆ. ಪ್ರಸ್ತುತ ಆಡಳಿತಾರೂಢ ಟಿವಿಕೆ ಪಕ್ಷ ತನ್ನದೇ ಆದ ಸ್ವಂತ ಬಲದ ಮೇಲೆ ಸ್ಥಿರ ಸರ್ಕಾರವನ್ನು ರಚನೆ ಮಾಡುವುದಕ್ಕೆ ಬಹುಮತ ಗಳಿಸಿಲ್ಲ. ಇದು ಅಲುಗಾಡು ವ್ಯವಸ್ಥೆ. ಈ ವಾಹನ ಯಾವ ಜಂಕ್ಷನ್ ಅಥವಾ ತಿರುವು ಪಡೆಯುವಾಗ ಸಮತೋಲನ ಕಳೆದುಕೊಂಡು ಹಠಾತ್ ಸ್ಥಗಿತಗೊಳ್ಳುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ವ್ಯಂಗ್ಯದ ಮಾತಾಡಿದ್ದಾರೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮಧ್ಯಂತರ ಚುನಾವಣೆಗಳು ಯಾವುದೇ ಟೈಮ್ನಲ್ಲಿ ಬರಬಹುದು. ಇದು 3 ತಿಂಗಳಲ್ಲಾದ್ರೂ ಆಗಬಹುದು, 6 ತಿಂಗಳಲ್ಲಾದ್ರೂ ಆಗಬಹುದು. 5 ವರ್ಷಗಳ ಕಂಪ್ಲೀಟ್ ಅವಧಿಗೆ ನಾವು ಕಾಯೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ದಾರೆ. ಹೊಸದಾಗಿ ಸೇರ್ಪಡೆಯಾದ ಸದಸ್ಯರು ಹಾಗೆ ಪಕ್ಷದ ಕಾರ್ಯಕರ್ತರು ಚುನಾವಣೆಗೆ ರೆಡಿ ಆಗಿರಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಚುನಾವಣಾ ದಿನಾಂಕಗಳ ಘೋಷಣೆಗಾಗಿ ಕಾಯುವ ಬದಲು ಡಿಎಂಕೆ ತಕ್ಷಣವೇ ಮೂಲಭೂತ ಕೆಲಸಗಳನ್ನು ಶುರು ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈ ಕ್ಷಣದಿಂದ ಪಕ್ಷದ ಗೆಲುವಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಹಾಗೆ ನಿಮ್ಮ ಮನ್ನಣೆ ನಿಮಗೆ ಬರುತ್ತೆ ಅಂತ ಹೇಳಿದ್ದಾರೆ. ಯಾವುದೇ ರಾಜಕೀಯ ಘಟನೆಗಳಿಗೆ ನಾವು 100% ರೆಡಿಯಾಗಿರಬೇಕು. ಚುನಾವಣಾ ದಿನಾಂಕಗಳು ಘೋಷಣೆ ಆದ್ಮೇಲೆ ನಾವು ಸಿದ್ಧತೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ಕಾರ್ಯಕರ್ತರ ಈ ಮೆಗಾ ಸೇರ್ಪಡೆ ಕಾರ್ಯಕ್ರಮ ಡಿಎಂಕೆ ಅಧಿಕಾರಕ್ಕೆ ಮರಳೋದಕ್ಕೆ, ನಮ್ಮ ಕ್ಷೇತ್ರ ಕಾರ್ಯವನ್ನು ಶುರು ಮಾಡೋದಕ್ಕೆ ನಾವು ಗಂಭೀರ ಪ್ರತಿಜ್ಞೆ ಮಾಡೋ ಕ್ಷಣವಾಗಿ ಕಾರ್ಯನಿರ್ವಹಿಸಲಿ ಅಂತ ಹೇಳಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.